ಯಜಮಾನ್ರೆ ತಮ್ಮ ಹೆಸರು? ನರಸಪ್ಪ. ಯಾವೂರವರು? ನಮ್ದು ಪಾವಗಡ. ಪಾವಗಡ. ಇಲ್ಲಿ ಎಲ್ಲಿದ್ದೀರಾ? ಇಲ್ಲ ಯಶವಂತಪುರದಲ್ಲಿ ಇದೀವಿ. ಯಶವಂತಪುರದಲ್ಲಿ. ಇಲ್ಲಿ ಎಷ್ಟು ದಿವಸದಿಂದ ಊಟ ಮಾಡ್ತಾ ಇದ್ದೀರಾ? ಇಲ್ಲೆಲ್ಲ ಒಂದೂವರೆ ತಿಂಗಳು 2 ತಿಂಗಳಿಂದ ಬರ್ತಾ ಇರ್ತೀವಿ. ಡೈಲಿ 1.5 ತಿಂಗಳಿಂದ ಊಟ ಮಾಡ್ತಾ ಇದ್ದೀರಾ? ಮಾಡ್ತಾ ಈಗ ಕೆಲಸಕ್ಕೆ ಈ ಕಡೆ ಬರ್ತೀವಿ. ಏನ್ ಕೆಲಸ ಮಾಡ್ತೀರಾ? ಇಲ್ಲೇ ಈಗ ಆಫೀಸಲ್ಲಿ ಅಲ್ಲಿ ಕೆಲಸ ಮಾಡ್ತೀವಿ. ಏನ್ ಕೆಲಸ ಮಾಡ್ತೀರಾ ಅದರಲ್ಲಿ? ಕ್ಲೀನಿಂಗ್ ಆಫೀಸ್. ಆಫೀಸ್ ಕ್ಲೀನಿಂಗ್ ಕೆಲಸ ಮಾಡೋದು. ಇಲ್ಲಿ ಫ್ರೀಯಾಗಿ ಊಟ ಮಾಡ್ತೀರಾ? ಈಗ ಅಲ್ಲಿ ಮುಗಿಸ್ಕೊಂಡು ಈಗ ಇದ್ರೆ ಈಗ ಊಟ ಮಾಡ್ಕೊಂಡು ಹೋಗ್ಬಿಡ್ತೀವಿ. ಊಟ ಕೊಡ್ತಾ ಇದ್ರಲ್ಲಿ ಏನ್ ಅನ್ಸುತ್ತೆ? ಫ್ರೀಯಾಗಿ ಊಟ ಕೊಡ್ತಾ ಬಹಳ ಅನುಕೂಲ ಆಗಿದೆ. ಹಿಂಗ್ ಈಗ ಬಹಳ ಅನುಕೂಲ ಆಗ್ತಾ ಇದೆ. ಇಲ್ಲದ್ರೆ ಇಲ್ಲಿ ಇಲ್ಲ ಊಟ ಇಲ್ಲ ಅಂತಂದ್ರೆ ನಾವು ಇಲ್ಲೇ ಕೆಲಸ ಮುಗಿಸ್ಕೊಂಡು ಹೋಗೋಷ್ಟಕ್ಕೆ 4 ಗಂಟೆ 3 ಗಂಟೆ ಆಗೋದು ಮನೆಗೆ. ಅವೆಲ್ಲ ಉಪವಾಸ ಸಿಕ್ಕೊಂಡು ಅಲ್ಲಿವರೆಗೂ ಇಲ್ಲ ಊಟಕ್ಕೆ ಹೋಗ್ಬಿಟ್ರೆ 1 ಕಿಲೋಮೀಟರ್ ಮತ್ತೆ ವಾಪಸ್ ಬೇಕಾಗುತ್ತೆ ಕೆಲಸಕ್ಕೆ. ಅದಕ್ಕೆ ಇಲ್ಲಿ ಕೊಟ್ಟಿದ್ದರಿಂದ ಇಲ್ಲಿ ಊಟ ಕೊಟ್ಟಿದ್ದರಿಂದ ನಮ್ಗೆ ಬಹಳ ಅನುಕೂಲ ಆಗ್ತಾ ಇದೆ. ಓಕೆ ಓಕೆ ಓಕೆ. ಟಾಕ್ಸ್ ವಿತ್ ಯು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಸರ್ ನಮಸ್ತೆ, ನಿಮ್ಮ ಹೆಸರು? ಸರ್ ನಮಸ್ತೆ, ನನ್ನ ಹೆಸರು ಪುರುಷೋತ್ತಮ್ ಅಂತ. ನೀವು ಎಲ್ಲಿಯವರು ಸರ್? ಸರ್ ನಾವು ಆಂಧ್ರದವರು ಸರ್. ಕನ್ನಡ ಇಷ್ಟೊಂದು ಚೆನ್ನಾಗಿ ಮಾತಾಡ್ತೀರಿ ಆಂಧ್ರದವರಾಗಿ? ಸರ್ ನಾನು 25 ವರ್ಷ ಇಲ್ಲೇ ವರ್ಕ್ ಮಾಡ್ತಾ ಇದ್ದೀನಿ ಸರ್. ನಾವು ಕನ್ನಡದವರು, ಇಲ್ಲೇ ಅನ್ನ ತಿಂತಾ ಇದ್ವಿ, ಇಲ್ಲೇ ಊಟ ಮಾಡ್ತಾ ಇದ್ವಿ, ಇಲ್ಲೇ ಇರೋದು ಸರ್ ನಾವು. ಹಾಗಾಗಿ ಸ್ವಲ್ಪ ಕನ್ನಡ ಕಲ್ತ್ಕೊಬಿಟ್ಟಿದ್ದೆ ಸರ್. ಸ್ವಲ್ಪ ಏನ್ ಚೆನ್ನಾಗಿ ಕಲ್ತ್ಬಿಟ್ಟಿರಲ್ಲ, ಗುಡ್. ನೋಡಿ, ಇಲ್ಲೇ ಅನ್ನ ತಿಂತಾ ಇದೀವಿ, ಇಲ್ಲೇ ಬದುಕ್ತಾ ಇದೀವಿ, ಅದಕ್ಕೋಸ್ಕರ ಕನ್ನಡ ಕಲ್ತಿದೀವಿ ಅಂದ್ರಲ್ಲ, ವೆರಿ ಗುಡ್ ಸರ್, ಒಳ್ಳೇದಾಗ್ಲಿ. ಥ್ಯಾಂಕ್ ಯು ಸರ್. ತುಂಬಾ ಖುಷಿ ಆಯ್ತು ನಿಮ್ ಜೊತೆ ಮಾತಾಡಕ್ಕೆ. ಸರ್, ಇಲ್ಲಿ ಪ್ರತಿನಿತ್ಯ ಊಟ ಕೊಡ್ತಾ ಇದ್ದೀರಲ್ಲ ನಿಮ್ಮ ಈ ಒಂದು ಹೋಟೆಲ್ ಹತ್ರ, ಈ ಹೋಟೆಲ್ ಹೆಸರು ಏನಂತ ಸರ್ ಇದು? ಚಾಲಿಕಾ ಬಾರ್ ಅಂಡ್ ರೆಸ್ಟೋರೆಂಟ್ ಸರ್. ಚಾಲುಕ್ಯ ಬಾರ್ ಅಂಡ್ ರೆಸ್ಟೋರೆಂಟ್. ನಮ್ಮ MD ಚೇರ್ಮನ್ ಆಗಿ ವೆಂಕಟೇಶ್ವರ ರಾವ್ ಸರ್. ವೆಂಕಟೇಶ್ವರ ರಾವ್ ಅಂತ ಹೇಳಿ. ಹೌದು ಸರ್. ಅವರು ಕೊಡ್ತಾ ಇರೋದು? ಅವ್ರ ಕಡೆಯಿಂದ ಅವ್ರ ಹೋಟ್ಲ್ ಸರ್ ಇದೆ. ಅವ್ರದ್ದು ಹೋಟೆಲ್? ಅವ್ರದೇ ಹೋಟ್ಲು, ಚಾಲಿಕಾ ಬಾರ್ ಅಂಡ್ ರೆಸ್ಟೋರೆಂಟ್. ಸರ್, ಇದು ಅಡ್ರೆಸ್ ಎಲ್ಲಿ ಬರುತ್ತೆ? ಇದು ಯಶವಂತಪುರ ಸರ್. ಯಶವಂತಪುರದಲ್ಲಿ ನಿಮ್ ಹೋಟೆಲ್ ಇರೋದು? ಹೌದು ಸರ್. ಈ ಹೋಟೆಲ್ ಮುಂದೆ ಕೊಡ್ತಾ ಇದ್ದೀರಾ? ಕೊಡ್ತೇವೆ. ಇದು ಬಾರ್ ಅಂಡ್ ರೆಸ್ಟೋರೆಂಟ್? ಬಾರ್ ಅಂಡ್ ರೆಸ್ಟೋರೆಂಟ್. ಓಕೆ ಓಕೆ ಸರ್. ಬಹುಪಾಲು ಕೆಲವು ತುಂಬಾ ಬಾರ್ಗಳಲ್ಲಿ ಈ ತರ ಯಾರಿಗೂ ಕೂಡ ದಾನ ಧರ್ಮ ಮಾಡಲ್ಲ. ಹೌದು ಸರ್. ಆದ್ರೆ ಈ ಒಂದು ಬಾರಲ್ಲಿ ಮಾಡ್ತಿರೋದು ಬಹಳ ಖುಷಿ ಆಗುತ್ತೆ. ಬಾರ್ ಅಂದ್ರೆ ಕೆಲವರು ಇಷ್ಟಪಡ್ತಾರೆ, ಕೆಲವರು ಬೈತಾರ, ಹಣ ಮಾಡ್ತಾರೆ, ಹಂಗಿಂಗೆ ಅಂತ. ಆದ್ರೆ ಈ ಬಾರ್ ಅವರು ಊಟ ಕೊಡ್ತಾರೆ. ಎಷ್ಟು ಜನ ಕೊಡ್ತಾ ಇದ್ದೀರಾ ಡೈಲಿ? ಸರ್ ಇದು ಮಾರ್ಕೆಟ್ ರೋಡ್ ಸರ್. ಇದೆ ಬಾಂಬೆ ಡೈರಿ ರೋಡ್, ಮಾರ್ಕೆಟ್ ರೋಡ್. ಇಲ್ಲಿ ಪಬ್ಲಿಕ್ ಜಾಸ್ತಿ ಇರೋದು ಸರ್. ಇಲ್ಲಿ ಎಲ್ಲ ತರಕಾರಿ ಮಾಡೋರು ಅಲ್ಲ, ಅಥವಾ ಬೇರೆ ಬೇರೆ ಕಷ್ಟಪಟ್ಟವ್ರು, ವರ್ಕ್ ಮಾಡೋರೆಲ್ಲ ಬರ್ತಾರೆ ಸರ್ ಇಲ್ಲಿಗೆ. ಈ ರೋಡಲ್ಲಿ ಜಾಸ್ತಿ ಜಾಸ್ತಿ ಇರ್ತಾರೆ ವರ್ಕರ್ ಎಲ್ಲ. ಅದು ಈ ಟೈಮ್ಗೆ 12:30ವರೆಗೆ ಫುಡ್ ಸ್ಟಾರ್ಟ್ ಮಾಡ್ತೀವಿ. 12:30 ಸ್ಟಾರ್ಟ್ ಮಾಡ್ತೀವಿ. 2 ಗಂಟೆವರೆಗೆ ಕೊಡ್ತೀವಿ ಸರ್. ಡೈಲಿ ಕೆಜಿ ಕೊಡ್ತೀರಾ ರೈಸು? ಸರ್ 25 kg ಒಂದ್ ಟೈಮ್ ಮಾಡ್ತೀವಿ ಸರ್. ಒಂದ್ ದಿನಕ್ಕೆ 25 kg ಹಾಕಿ ರೈಸ್ ಮಾಡ್ತೀವಿ? ಹೌದು ಸರ್. ಹೌದು ಸರ್. ಏನೇನ್ ರೈಸ್ ಕೊಡ್ತಾ ಇದ್ದೀರಾ ಸರ್? ಒಂದಿನ ಟಮಾಟಾ ರೈಸ್ ಆಯ್ತು, ಒಂದಿನ ಲೆಮನ್ ರೈಸ್ ಆಯ್ತು, ಒಂದಿನ ವಾಂಗಿ ಬಾತ್ ಆಯ್ತು, ಒಂದಿನ ವೆಜ್ ಪಲಾವ್ ಆಯ್ತು, ಒಂದಿನ ದಾಲ್ ಕಿಚಡಿ ಆಯ್ತು, ಈ ತರ ಮಿಂಟ್ ಪಲಾವ್ ಆಯ್ತು. ವಾರಕ್ಕೆ 7 ತರ ಮಾಡ್ತೀವಿ ಸರ್. ಅಂದ್ರೆ ಪ್ರತಿದಿನ ಇರುತ್ತೆ? ಹೌದು ಸರ್, ಪ್ರತಿದಿನ. ರಜೆ ಇಲ್ಲ? ಇಲ್ಲ ಸರ್. ಎಷ್ಟು ತಿಂಗಳಿಂದ ಶುರುವಾಗಿದೆ ಇದು? ಸರ್ 4 ತಿಂಗಳಾಯ್ತು ಸರ್. 4 ತಿಂಗಳಿಂದಾನು ಡೈಲಿ ಕೊಡ್ತಾ ಇದೀವಿ? ಹೌದು ಸರ್. ಹೌದು ಸರ್. ಇದ್ರಲ್ಲಿ ಅಡಿಗೆ ಎಲ್ಲ ಮಾಡೋದು ನೀವೇನಾ? ಹೌದು ಸರ್, ನಾವೇ ಅಡಿಗೆ ಮಾಡೋದು. ನಿಮ್ಗೆ ಎಷ್ಟು ವರ್ಷ ಇದೆ ಅನುಭವ, ಎಕ್ಸ್ಪೀರಿಯನ್ಸ್? ಸರ್ ನಾನು ಹೋಟೆಲ್ ಡಿಪಾರ್ಟ್ಮೆಂಟ್ ಒಂದು 32 ಇಯರ್ಸ್ ಆಯ್ತು ಸರ್. ಇದೆಲ್ಲ ಅಡಿಗೆಗಳನ್ನ ಡೈಲಿ ನೀವೇ ಮಾಡೋದು? ಹೌದು ಸರ್. ಹಂಗಂದ್ರೆ ಎಲ್ಲ ಚೆನ್ನಾಗಿ ಕ್ವಾಲಿಟಿನೇ ಕೊಡ್ತಾ ಇದ್ದೀರಿ? ಎಲ್ಲ ಇರ್ತದ. ಯಾಕೆ ಊಟ ಕೊಡ್ಬೇಕು ಅಂತ ನಿಮ್ಮ ಮಾಲೀಕರು ಈ ತರ ಪ್ರಾರಂಭ ಮಾಡಿದ್ರು? ಹೌದು ಸರ್, ಅದೇ ಯಾಕಂದ್ರೆ ನಮ್ಮ ಇದೇ ವರ್ಕರು ಇಲ್ಲಿ ಸುಮಾರು ಜನ ಇದಾರ ಸರ್. ಆ ತರಾಗೆ ದೇವರು ಒಳ್ಳೇದ್ ಮಾಡ್ಲಿ ಅಂತ ನಮ್ಮ ಯಜಮಾನ್ರು ಅವರು ಒಂದು ಪ್ರೀತಿ ವಿಶ್ವಾಸ ಎಲ್ಲ ಎಲ್ಲಾರ್ಗೆ ಊಟ ಕೊಡ್ತಾ ಇದಾರೆ ಸರ್. ಅಂದ್ರೆ ಇಲ್ಲಿ ನೀವು ಮಾರ್ಕೆಟ್ ರೋಡ್ ಇದೆಲ್ಲ ಕೆಲಸ ಮಾಡೋರು ಒಳ್ಳೇದಾಗ್ಲಿ. ಹೌದೌದು. ತುಂಬಾ ಜನ ಬಂದು ಊಟ ತಗೋತಾ ಇದಾರೆ? ಎಲ್ಲ ಪಾರ್ಸಲ್ ತಗೊಂಡು ಹೋಯ್ತಾರ ಸರ್, ಊಟನೂ ಮಾಡ್ತಾರ ಸರ್. ಅಂದ್ರೆ ಕೆಲವು ಕಡೆ ಪಾರ್ಸಲ್ ಕೊಡಲ್ಲ, ನೀವು ಪಾರ್ಸಲ್ ಕೊಟ್ಬಿಡ್ತೀರಾ? ಹೌದು ಸರ್. ಅವ್ರು ಕೆಲವರು ಮಕ್ಳು ಇರ್ತಾರ, ಮನೆ ತಾವು, ಅವ್ರ ವಯಸ್ಸಾಗವ್ರು ಇರ್ತಾರ, ಈ ತರ ಅವ್ರು ಬರಕ್ ಆಗಲ್ಲ ಅಂತವ್ರ ಏನ್ ಮಾಡ್ತಾರ ಸರ್, ವಯಸ್ಸಾಗ್ಬಿಟ್ರಿ ಮನೇಲಿ ಇದಾರ ಸರ್, ಕೊಡಿ ಸ್ವಲ್ಪ ಅಂತ ಕೊಡ್ತೀವಿ ಸರ್. ಹಂಗಂದಾಗ ಏನು ಮಾಡಕ್ ಆಗಲ್ಲ, ಕೊಡ್ಲೇಬೇಕಾಗ್ತದೆ. ಕೊಟ್ಟು ಡೈಲಿ ಬರೋರು ಸಿಗುತ್ತೆ, ಮತ್ತೆ ಪಾರ್ಸಲ್ ಕೊಡ್ತೀವಿ ಸರ್. ಪಾರ್ಸಲ್ ಕೊಡೋದ್ರಿಂದ ಏನ್ ತೊಂದ್ರೆ ಆಗಿಲ್ಲ ನಿಮ್ಗೆ? ಏನ್ ತೊಂದ್ರೆ ಆಗಿಲ್ಲ. ಅವರೇ ಕವರ್ ತಗೋಬರ್ತಾರ, ಬಾಕ್ಸ್ಗಳು ತಗೋಬರ್ತಾರ, ತಗೊಂಡು ಹೋಗ್ತಾರ ಸರ್. ಹೋಟೆಲ್ ಏನೇನು ಊಟಗಳು ಸಿಗ್ತಾ ಇದೆ ಸರ್? ಸರ್ ಇಂಡಿಯನ್, ಚೈನೀಸ್, ತಂದೂರಿ, ಕಾಂಟಿನೆಂಟಲ್ ಫುಡ್ ಎಲ್ಲ ಸಿಗ್ತದೆ ಸರ್. ಡಾಟ್ ಬೇರ್ ಸಿಗ್ತದೆ ಸರ್. ಒಂದ್ ತಗೊಂಡ್ರೆ 1 ಫ್ರೀ. ಒಂದ್ ತಗೊಂಡ್ರೆ 1 ಫ್ರೀ? ಹೌದು ಸರ್. ಹೈಟೆಕ್ ರೆಸ್ಟೋರೆಂಟ್ ಇದೆ, AC ಇದೆ, ಅನ್ಲಿಮಿಟೆಡ್
ಫುಡ್ ಇದೆ, ಫುಡ್ ಎಲ್ಲ ಸಿಗ್ತದೆ ಸರ್. ಡ್ರಿಂಕ್ ಎಲ್ಲ ಫುಡ್ ಸಿಗ್ತದೆ ಸರ್. ಡ್ರಿಂಕು, ಅನ್ಲಿಮಿಟೆಡ್ ಊಟ, ಚೈನೀಸು, ನಾರ್ತ್ ಇಂಡಿಯನ್ ಎಲ್ಲ ಐಟಮ್ ಸಿಗುತ್ತೆ. ಮತ್ತೆ ಹೈಟೆಕ್ ಹೋಟೆಲ್ ಕೂಡ ಇದು. ಹೌದು ಹೌದು. ಇಷ್ಟೊಂದು ಇದ್ರೂ ಕೂಡ ಇಂಥ ಹೋಟೆಲ್ ಎಲ್ಲರೂ ಕೂಡ ಹಣ ಮಾಡ್ಬೇಕು, ಆಸ್ತಿ ಮಾಡ್ಬೇಕು ಅನ್ನೋದು ಇರುತ್ತೆ ದೊಡ್ಡ ದೊಡ್ಡ ಹೋಟ್ಲ್ಗಳಲ್ಲಿ. ಆದ್ರೆ ಆ ಮನುಷ್ಯ ಗೊತ್ತಿಲ್ಲ ಪಾಪ, ನಿಮ್ ಓನರ್ ನಾವು ನೋಡಿಲ್ಲ. ದೇವ್ರು ಒಳ್ಳೇದ್ ಮಾಡ್ಲಿ, ಒಂದ್ 4-6 ಜನಕ್ಕೆ ಊಟ ಕೊಡ್ತಾ ಇದಾರಲ್ಲ, ಹೌದು. ಅವ್ರು ಎಷ್ಟು ಒಳ್ಳೆ ಮನ್ಸಿರ್ಬೋದು ಅನ್ಸುತ್ತೆ. ನಿಮ್ಮನ್ನೆಲ್ಲ ಹೇಗ್ ನೋಡ್ಕೋತಾರೆ ಸರ್? ನಮ್ಗೆಲ್ಲ ಚೆನ್ನಾಗೇ ನೋಡ್ಕೊಂತ ಇದ್ದ. ಅವ್ನ್ ನಮ್ಗೇನ್ ತೊಂದ್ರೆ ಕೊಡ್ತಾ ಇಲ್ಲ, ಕರೆಕ್ಟ್ ಸಂಬಳ ಗಿಂಬಳ ಎಲ್ಲ ಕರೆಕ್ಟ್ ಕೊಟ್ಬಿಡ್ತಾರ. ವರ್ಕರ್ಗೆ ಏನ್ ತೊಂದ್ರೆ ಇಲ್ಲ. ಬಟ್ ಹಂಗೇನೆ ಅವರು ದೇವ್ರು ಚೆನ್ನಾಗಿ ನೋಡ್ಕೊಲಿ ನಮ್ಮ ಓನರ್ಗೆ. ಅದ್ ಆತರ ನಮ್ಗೆ 110 ಜನಕ್ಕೆ ಕೆಲಸ ಕೊಡಿಸ್ತಾರ. 110 ಜನ ಕೆಲಸ ಮಾಡ್ತೀರಾ ಇಲ್ಲಿ? ಹೌದೌದು, ಚೆನ್ನಾಗಿ ನೋಡ್ಕೊಂತಾರ. ಸ್ಟಾಫ್ಗೆ ಏನ್ ಪ್ರಾಬ್ಲಮ್ ಇಲ್ಲ. ಆದ್ರೂ ಪರವಾಗಿಲ್ಲ, ಓನರ್ ಒಳ್ಳೆಯವರು. ಅವ್ರ ಮಗನೂ ಇದಾರ, ಅವರು ಬರ್ತಾರ, ಅವರು ನೋಡ್ಕೊಂತಾರ. ಎಲ್ಲಾರು ಚೆನ್ನಾಗಿ ನೋಡ್ಕೊಂತಾರೆ, ಏನ್ ತೊಂದ್ರೆ ಏನಿಲ್ಲ. ಇಷ್ಟೆಲ್ಲ ಒಂದು ಪ್ರಾಪರ್ಟಿ ಓನ್ ಆಗಿದ್ರು, ಓನರ್ ಆಗಿದ್ರು, ಒಂದಷ್ಟು ಜನಕ್ಕೆ ಅನ್ನದಾನ ಮಾಡ್ತಾರೆ ಸರ್. ಪ್ರತಿ ದಿನ ಇರ್ತದೆ. ನಿಮಗೆ ಈಗ ನೀವು ಕೆಲಸಗಾರರು, ಹೌದು. ನೀವು ಇಲ್ಲಿ ಕೆಲಸ ಮಾಡಿಲ್ಲ ಅಂದ್ರೆ ಹೊರಗಡೆ ಇದ್ರೆ ನೀವು ಅದು ಊಟ ಇಸ್ಕೋಬೇಕಾದಂತವ್ರೆ. ಹೌದು. ಈಗ ನಿಮ್ಗೆ ಏನ್ ಅನ್ಸುತ್ತೆ, ಹಿಂಗ್ ಅನ್ನದಾನ ಮಾಡ್ತಾರಲ್ಲ, ನಿಮ್ ಓನರ್ ಮೇಲೆ ಎಷ್ಟು ಪ್ರೀತಿ ಬರುತ್ತೆ? ಹೌದು, ಪ್ರೀತಿ ಇದೆ ಸರ್, ಪ್ರೀತಿ ಇಲ್ಲ ಅಂತಿಲ್ಲ. ಪ್ರೀತಿ ಅಂದ್ರೆ ಎಲ್ಲಾರ್ಗೂ ಊಟ ಗೀಟ ಎಲ್ಲ ಕೊಡ್ತಾರಲ್ಲ, ಆ ತರ ನಮ್ಗೆ ಒಂದು ಪ್ರೀತಿಯ ಅಭಿಪ್ರಾಯ ಇದೆ ಸರ್. ಆದ್ರೂ ಒಳ್ಳೆ ಓನರ್. ನಮ್ಮಂತವ್ರಿಗೆ 110 ಜನ ಕೆಲ್ಸಗಾರಿಗೆಲ್ಲ ಸಹಾಯ ಮಾಡ್ತಾರ. ಬಟ್ ಆತರ ಏನು ಈ ಪ್ರಾಬ್ಲಮ್ ಇಲ್ಲ. ಒಳ್ಳೆಯವರು. ಯಜಮಾನ್ರೆ, ನಿಮ್ ಹೆಸರು? ಅನಂತರಾಮ್ ಅಂತ. ಅನಂತರಾಮ್, ಯಾವ ಏರಿಯಾದವರು? ನೆಲಮಂಗಲದಿಂದ ಈ ಕಡೆ ಬಂದಿದ್ರಿಯಾ? ಕೆಲಸ ಇದ್ದಾಗ ಬರ್ತೀನಿ. ಕೆಲಸ ಇದ್ದಾಗ ಬರ್ತೀನಿ. ಈ ಕಡೆ ಕೆಲಸ ಇದ್ದಾಗ ಬರ್ತೀರಾ? ಬಂದಾಗ ಇಲ್ಲಿ ನೋಡ್ತೀನಿ. ಎಷ್ಟ್ ದಿವಸದಿಂದ ಇಲ್ಲಿ ಊಟ ಮಾಡಿದ್ದೀರಾ? ಒಂದ್ 10-15 ಸಲ. 10-15 ಸಲ. ಊಟ ಚೆನ್ನಾಗಿರುತ್ತಾ ಊಟ? ಫ್ರೀಯಾಗಿ ಕೊಡ್ತಾ ಇದ್ರಲ್ಲ ಊಟ, ಅದ್ರ ಬಗ್ಗೆ ಏನ್ ಹೇಳ್ತೀರಾ? ಚೆನ್ನಾಗಿದೆ. ಅಲ್ಲ, ಊಟ ಕೊಡ್ತಿರೋರ್ ಬಗ್ಗೆ ಏನ್ ಹೇಳ್ತೀರಾ? ಬಹಳ ಉಪಯೋಗ, ಎಲ್ಲಾರ್ಗು ಉಪಯೋಗ. ಬಡಬಗ್ಗರಿಗೆಲ್ಲ ಬಹಳ ಉಪಯೋಗ ಆಗುತ್ತೆ. ಕೂಲಿ ಕಾರ್ಮಿಕರಿಗೆ ಎಲ್ಲಾರ್ಗು ಉಪಯೋಗ ಆಗುತ್ತೆ. ಒಳ್ಳೆ ಬೇರೆ ಹೋಟ್ಲ್ ಹೋದ್ರೆ 40-50 ರೂಪಾಯಿ ಕೊಡ್ಬೇಕು. ಬಟ್ ಇಲ್ಲ, ಫ್ರೀಯಾಗಿ ಕೊಡೋದ್ರಿಂದ ಉಪಯೋಗ ಆಗುತ್ತೆ. ನಮ್ಗೆ ಉಳಿತಾ ಇದೆ. ಈ ತರ ಸುಮಾರು ಜನಕ್ಕೆ ಉಪಯೋಗ ಆಗ್ತಿದ್ಯಾ? ಬಹಳ ಜನಕ್ಕೆ ಉಪಯೋಗ ಆಗ್ತಿದೆ. ನೀವು 10 ಬಾರಿಯಿಂದ ಊಟ ಮಾಡಿದೀರಾ, ಅವಾಗಿಂದ ನೋಡಿದಿರಲ್ಲ? ನೋಡಿ, ಚೆನ್ನಾಗಿ ಕೊಡ್ತಾರೆ. ಚೆನ್ನಾಗಿದೆ. ಕುಡಿಯೋ ನೀರು ಕೊಡ್ತಾರೆ. ಒಂದೇ ತರ ರೈಸ್ ಇರುತ್ತೆ, ಬೇರೆ ಬೇರೆ ರೈಸ್? ಬೇರೆ ದಿವಸ ಬೇರೆ ಎಲ್ಲ ಚೆನ್ನಾಗಿರುತ್ತೆ. ಒಳ್ಳೇದಂಗಾದ್ರೆ ಕೊಡ್ತಾ ಇರೋದು. ಈಗ ಕೊಡ್ತಾ ಇರೋ ಓನರ್ ಏನಂತ ಹೇಳ್ತೀರಾ? ಬಹಳ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಅವ್ರಿಗೊಂದು ಹಾರೈಸ್ಬಿಡಿ ನಿಮ್ ಕಡೆಯಿಂದ. ಅವ್ರು ಒಳ್ಳೇದಾಗಲಿ ಎಲ್ಲಾರ್ಗು. ಅವ್ರು ಒಳ್ಳೇದಾಗಲಿ, ಹೀಗೆ ಮುಂದುವರಿಲಿ ಅಂತ. ಆಯ್ತಾಯ್ತು. ಟಾಕ್ಸ್ ವಿತ್ ಯು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಟಾಕ್ಸ್ ವಿತ್ ಯು ಚಾನಲ್ಗೆ ಆಲ್ ದಿ ವೆರಿ ಬೆಸ್ಟ್. ಥ್ಯಾಂಕ್ ಯು ಸೊ ಮಚ್ ಅಂಜನೆ.